ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾವ ರೀತಿ ಆಗ್ಬೋದಾಗಿದೆ ರಾಜ್ಯ? ನೋಡಿ, ಈಗ ಡಿ ಕೆ ಶಿವಕುಮಾರ್ ಅವ್ರ ಪಾರ್ಟಿ ನಿರ್ಣಯ ತೊಗೊಂಡಿದ್ದಾರೆ. ಅದು ಅವ್ರ ಪಾರ್ಟಿ ನಿರ್ಣಯ ಇದೆ. ಇದರಲ್ಲಿ ನಮ್ಮದೇನು ಡಿ ಕೆ ಶಿವಕುಮಾರ್ ಮಾಡಬೇಕು, ನಮ್ಮ ಯಾರು ಪರಮೇಶ್ವರನ್ ಮಾಡಬೇಕು, ಎಂ ಬಿ ಪಾಲ್ರು ಮಾಡಬೇಕು ಅನ್ನೋದು ಆ ಪಾರ್ಟಿಗೆ ಬಿಟ್ಟಿದ್ದು. ಪಾಪ ಎಂ ಬಿ ಪಾಲ್ರು ಭಾಳ ಆಸೆ ಇಟ್ಕೊಂಡಿದ್ರು ಆಗ್ತಾನೆ ಅಂತೇಳಿ. ನಮಗೂ ನೋವಾಗಿದೆ ಅವ್ರು ಆಗ್ಲಾರ್ದಕ್ಕೆ. ಆದರೆ ಇವಾಗ ಡಿ ಕೆ ಶಿವಕುಮಾರ್ ಆಗ್ಯಾರ, ಇನ್ನೊಂದು 2 ವರ್ಷ ಅವಧಿ ಇದೆ, ಒಳ್ಳೆ ಕೆಲಸ ಮಾಡಲಿ, ಭ್ರಷ್ಟಾಚಾರ ಏನು ಮಾಡ್ತಿದ್ರು ಅದು ಕಡಿಮೆ ಮಾಡಲಿ ಅಂತ ಬೇಡ್ಕೊತೀನಿ ಅಷ್ಟೇ. ಎಂ ಬಿ ಪಾಟೀಲ್ ಕೂಡ DCM ಸ್ಥಾನ ಸಿಗುತ್ತೆ, ಕೊಡಲಿ, ಒಳ್ಳೇದಲ್ಲ, ನಾವು ಸಂತೋಷ ಪಡ್ತೀವಿ. ಎಂ ಬಿ ಪಾಲ್ರು ಉಪಮುಖ್ಯಮಂತ್ರಿ ಆದರೂ ಸಂತೋಷ ಪಡ್ತೀವಿ, ಮುಖ್ಯಮಂತ್ರಿ ಆದರೂ ಸಂತೋಷ ಪಡ್ತೀವಿ. ನಾವ್ಯಾಕೋ ಹೊಟ್ಟೆ ಕಿಚ್ಬಿಡೋಣ? ನಮ್ಮ ಜಿಲ್ಲೆದವ್ರು ಒಬ್ಬರು ಪ್ರತಿನಿಧಿ ಆದ್ರೆ ನಮ್ಗೆ ಖುಷಿ ಅಲ್ಲ, ನಮ್ಗೆ ಇನ್ನಷ್ಟು ಅಭಿವೃದ್ಧಿ ಕೆಲಸ ಆಗ್ತಾವೆ. ಈಗ 2 ಸ್ಥಾನ ಅದಾವ ಸರ್ ನಮ್ಮ ಜಿಲ್ಲೆಗೆ, 2 ಉಳಿತಾವ, ಒಂದೇ ಬರುತ್ತೆ. ಅದು ಗೊತ್ತಿಲ್ಲರಪ್ಪ, ಅದು ಕಾಂಗ್ರೆಸ್ನವ್ರು ಗೊತ್ತಾ, ನನಗೇನು ಗೊತ್ತಾ? ನಮ್ಮವ್ರೊಬ್ರು ಉಪಮುಖ್ಯಮಂತ್ರಿ ಆಗ್ತಾರಂದ್ರೆ ಸ್ವಾಗತ ಮಾಡ್ತೀನಿ. ಅವ್ರಿಗೂ ಒಳ್ಳೆಯ ಭವಿಷ್ಯತ್ತು ಅಂದ್ರೆ ಮುಂದೆ ಮುಖ್ಯಮಂತ್ರಿ ಆಗಲಿ. ಯಾರು ನಾವೇನು ಹೊಟ್ಟೆ ಕಿಚ್ಬಿಡುವಂಥ ವ್ಯಕ್ತಿ ಅಲ್ಲ ನಾವು. ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಯಾವ ರೀತಿ ಆಗ್ಬೋದಾಗಿದೆ ರಾಜ್ಯ? ನೋಡಿ, ಈಗ ಡಿ ಕೆ ಶಿವಕುಮಾರ್ ಅವ್ರ ಪಾರ್ಟಿ ನಿರ್ಣಯ ತೊಗೊಂಡಿದ್ದಾರೆ. ಅದು ಅವ್ರ ಪಾರ್ಟಿ ನಿರ್ಣಯ ಇದೆ. ಇದರಲ್ಲಿ ನಮ್ಮದೇನು ಡಿ ಕೆ ಶಿವಕುಮಾರ್ ಮಾಡಬೇಕು, ನಮ್ಮ ಯಾರು ಪರಮೇಶ್ವರನ್ ಮಾಡಬೇಕು, ಎಂ ಬಿ ಪಾಲ್ರು ಮಾಡಬೇಕು ಅನ್ನೋದು ಆ ಪಾರ್ಟಿಗೆ ಬಿಟ್ಟಿದ್ದು. ಪಾಪ ಎಂ ಬಿ ಪಾಲ್ರು ಭಾಳ ಆಸೆ ಇಟ್ಕೊಂಡಿದ್ರು ಆಗ್ತಾನೆ ಅಂತೇಳಿ. ನಮಗೂ ನೋವಾಗಿದೆ ಅವ್ರು ಆಗ್ಲಾರ್ದಕ್ಕೆ. ಆದರೆ ಇವಾಗ ಡಿ ಕೆ ಶಿವಕುಮಾರ್ ಆಗ್ಯಾರ, ಇನ್ನೊಂದು 2 ವರ್ಷ ಅವಧಿ ಇದೆ, ಒಳ್ಳೆ ಕೆಲಸ ಮಾಡಲಿ, ಭ್ರಷ್ಟಾಚಾರ ಏನು ಮಾಡ್ತಿದ್ರು ಅದು ಕಡಿಮೆ ಮಾಡಲಿ ಅಂತ ಬೇಡ್ಕೊತೀನಿ ಅಷ್ಟೇ. ಎಂ ಬಿ ಪಾಟೀಲ್ ಕೂಡ DCM ಸ್ಥಾನ ಸಿಗುತ್ತೆ, ಕೊಡಲಿ, ಒಳ್ಳೇದಲ್ಲ, ನಾವು ಸಂತೋಷ ಪಡ್ತೀವಿ. ಎಂ ಬಿ ಪಾಲ್ರು ಉಪಮುಖ್ಯಮಂತ್ರಿ ಆದರೂ ಸಂತೋಷ ಪಡ್ತೀವಿ, ಮುಖ್ಯಮಂತ್ರಿ ಆದರೂ ಸಂತೋಷ ಪಡ್ತೀವಿ. ನಾವ್ಯಾಕೋ ಹೊಟ್ಟೆ ಕಿಚ್ಬಿಡೋಣ? ನಮ್ಮ ಜಿಲ್ಲೆದವ್ರು ಒಬ್ಬರು ಪ್ರತಿನಿಧಿ ಆದ್ರೆ ನಮ್ಗೆ ಖುಷಿ ಅಲ್ಲ, ನಮ್ಗೆ ಇನ್ನಷ್ಟು ಅಭಿವೃದ್ಧಿ ಕೆಲಸ ಆಗ್ತಾವೆ. ಈಗ 2 ಸ್ಥಾನ ಅದಾವ ಸರ್ ನಮ್ಮ ಜಿಲ್ಲೆಗೆ, 2 ಉಳಿತಾವ, ಒಂದೇ ಬರುತ್ತೆ. ಅದು ಗೊತ್ತಿಲ್ಲರಪ್ಪ, ಅದು ಕಾಂಗ್ರೆಸ್ನವ್ರು ಗೊತ್ತಾ, ನನಗೇನು ಗೊತ್ತಾ? ನಮ್ಮವ್ರೊಬ್ರು ಉಪಮುಖ್ಯಮಂತ್ರಿ ಆಗ್ತಾರಂದ್ರೆ ಸ್ವಾಗತ ಮಾಡ್ತೀನಿ. ಅವ್ರಿಗೂ ಒಳ್ಳೆಯ ಭವಿಷ್ಯತ್ತು ಅಂದ್ರೆ ಮುಂದೆ ಮುಖ್ಯಮಂತ್ರಿ ಆಗಲಿ. ಯಾರು ನಾವೇನು ಹೊಟ್ಟೆ ಕಿಚ್ಬಿಡುವಂಥ ವ್ಯಕ್ತಿ ಅಲ್ಲ ನಾವು.